ಹಾಯ್ ರೀ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೆಂಗದಿರಿ? ನಾವಂತೂ ಫುಲ್ ಆರಾಮಾಗದೀವಿ. ಸೊ ನೀವು ಆರಾಮಾಗದಿರಿ ಅಂತ ಅಂದ್ಕೊಂಡಿವಿ. ಇವತ್ತೇನಿಲ್ಲರಿ, ಒಂದು ರಿಲೇಷನ್ದಾಗ ಬಾಣಂತಿ ಬುತ್ತಿ ಕೊಡೋಕೆ ಹೋಗೋದೈತಿ. ಹಾಗಾಗಿ ನಾವು ಬಾಣಂತಿ ಬುತ್ತಿಗೆ ಏನೆಲ್ಲ ವೆರೈಟಿ ಅಡುಗೆ ಮಾಡೀವಿ ಅಂತಲೂ ತೋರಿಸ್ತೀನಿ. ಮತ್ತು ನಾವು ಸಿಂಪಲ್ಲಾಗಿ ಹೊಂಟೀವಿ, ಮನೆ ಪೂರ್ತಕ ಹೊಂಟೀವಿ ಬಾಣಂತಿ ಬುತ್ತಿ ಕೊಡೋಕೆ. ನಾವೀಗ ಬಾಣಂತಿ ಬುತ್ತಿಗೆ ಏನೆಲ್ಲ ಅಡುಗೆ ಮಾಡೀವಿ ಅಂತ ತೋರಿಸ್ತೀನಿ ಬರ್ರಿ. ನೋಡ್ರಿ, ಇಲ್ಲೇ ನಮ್ಮ ಅವ್ವರು ಬಾಣ ಮಾಡಕತ್ತಾರ. ನಮ್ಮ ರಿಲೇಷನ್ದಾಗ ಒಬ್ಬರು ಪ್ರೆಗ್ನೆಂಟ್ ಅದಾರ. ಸೊ ಹಾಗಾಗಿ ಇಲ್ಲೇ ಬಾಣ ಮಾಡಕತ್ತಾಳ್ರಿ ನಮ್ಮವ್ವ. ಇದು ಬಿಸಿ ಬಿಸಿ ಅನ್ನ ರೀ. ಇದಕ್ಕೊಂದು ಸ್ವಲ್ಪ ಈರುಳ್ಳಿ ಹಾಕ್ಯಾರ, ಮತ್ತು ಹಾಕ್ಬೇ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಹಾಕಕತ್ತಾರ ರೀ ಬಾಣ ಮಾಡಕ್ಕೆ. ಇದು ಮೇನ್, ಇದು ನಮ್ಮ ಹಳ್ಳಿ ಸೈಡು ಬುತ್ತಿ ರೊಟ್ಟಿ ಕೊಡ್ತಾರಲ್ರಿ, ಈ ಥರ ಬಾಣ ಮೇನ್ ಇರಬೇಕು. ಅದಕ್ಕೆ ಬೆಳ್ಳುಳ್ಳಿ ಹಾಕ್ಯಾರ, ಕೊತ್ತಂಬರಿ ಹಾಕ್ಯಾರ, ಹಾಗೆ ಬಿಸಿ ಅನ್ನ ರೀ. ಮತ್ತು ನೋಡ್ರಿ, ಇವಾಗ ಇದಕ್ಕೆ ಮೊಸರು ಹಾಕಬೇಕು. ಮೊಸರು ಹಾಕಿ ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಮುಗಿದು ಹೋಯ್ತು ರೀ ಬಾಣ ಮಾಡೋದು. ಈಗ ನೋಡ್ರಿ, ನಮ್ಮವರು ಇಲ್ಲೇ ಒಂದು ಸಣ್ಣ ಮೊಸರು ತೊಗೊಂಡು ಇಲ್ಲಿ ಕುಂತಾರ ನೋಡ್ರಿ ನಮ್ಮವರು. ಇಲ್ಲದ ನೋಡ್ರಿ, ಇಲ್ಲೇ ಮೊಸರು ಹಾಕಕತ್ತಾಳ ನೋಡ್ರಿ ನಮ್ಮವ್ವ. ನಾವು ಜಾಸ್ತಿ ಬಾಣ ಮಾಡಕತ್ತಿಲ್ಲ, ಸ್ವಲ್ಪ ಮನೆ ಪೂರ್ತಿ ಒಯ್ಯಕತ್ತೀವಿ. ಹಾಗಾಗಿ ನಾವು ಸ್ವಲ್ಪ ಬಾಣ ಮಾಡಕತ್ತೀವಿ. ಒಂದು ಸಣ್ಣ ಪಕೆಟಿಲ್ಲೇ ಒಂದು ಪಕೆಟ್ ಮೊಸರು ಹಾಕ್ಯಾರ, ಹಾಗೆ ಸ್ವಲ್ಪ ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ, ಹಾಗೆ ಬಿಸಿ ಅನ್ನ, ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡಿದರೆ ಬಾಣ ರೆಡಿ ನೋಡ್ರಿ. ಈಸಿಯಾಗಿರುತ್ತೆ. ಇದನ್ನು ಎಲ್ಲರೂ ತಿಂದ್ರೂ ಆರೋಗ್ಯಕ್ಕೆ ಒಳ್ಳೇದ ರೀ. ಇವ್ರು ಅಂತೇನಲ್ಲ. ಬಟ್ ಪ್ರೆಗ್ನೆಂಟ್ ಇರುವಾಗ ನಮ್ಮ ಹಳ್ಳಿ ಸೈಡ್ ಈ ಬುತ್ತರೊಟ್ಟಿ ಕೊಡಬೇಕಾದ್ರೆ ಮೇನ್ ಬಾಣ ಅಂತೂ ಇರಲೇಬೇಕು. ಮೇನ್ ನೋಡ್ರಿ ಇದು. ಮತ್ತು ಈ ಬಾಣ ಮಾಡಕತ್ತಾರಲ್ರಿ, ಈ ಬಾಣ ಜೊತೆ ನಾವು ಮತ್ತೆ ಏನೇನು ವೆರೈಟಿ ಅಡುಗೆ ಮಾಡಿವಂತ ತೋರಿಸ್ತೀನಿ ನೋಡ್ರಿ. ಈ ಥರ ಸರಿಯಾಗಿ ಮಿಕ್ಸ್ ಮಾಡಿದ್ರೆ ಮುಗಿದೋಯ್ತು ಬಾಣ ರೆಡಿ ಅಂಥೇಳಿ. ಮೊಸರು ಎಲ್ಲದಕ್ಕೂ ಸರಿಯಾಗಿ ಮಿಕ್ಸ್ ಆಗ್ಬೇಕ್ರಿ. ಹಾಗಾಗಿ ಎಲ್ಲನೂ ಸ್ವಲ್ಪ ಅನ್ನ ನೋಡ್ರಿ, ಇದಿರ್ಬೇಕ್ರಿ, ಉದುರು ಮಾಡ್ಕೋಬೇಡ್ರಿ. ಫುಲ್ಲು ಒಂಥರ ಮಿಜ್ಜಿ ಇರ್ಬೇಕದು ಅನ್ನಕ್ಕೆ. ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡು ಅನ್ನ ಮಾಡ್ಕೊರಿ. ಬಾಣ ಮೇನಾಗಿ ಮಿಜ್ಜಿನ ಇರಬೇಕು, ಉದುರು ಇರಬಾರ್ದು. ಇದು ಬಾಣ ಅಂತೂ ಮುಗೀತು ನೋಡ್ರಿ, ರೆಡಿ ಆಯಿತು. ಮತ್ತು ಅನ್ನ ರೆಡಿ ಆಗೈತ್ರಿ. ಫುಲ್ ಸರಿಯಾಗಿ ಮಿಕ್ಸ್ ಮಾಡಿ ಆಮೇಲೆ ಇಲ್ಲಿ ನೋಡ್ರಿ, ಅದ್ರ ಜೊತೆಗೆ ನಾವು ಏನೆಲ್ಲ ವೆರೈಟಿ ಅಡುಗೆ ಮಾಡಿವಂದ್ರೆ ರೊಟ್ಟಿ ಮಾಡೀವಿ. ಎಷ್ಟು ರೊಟ್ಟಿ ಮಾಡೀವಿ? ಜೋಳದ ರೊಟ್ಟಿ. ಮತ್ತು ಅದ್ರ ಜೊತೆಗೆ ಚಪಾತಿ ಮಾಡಿ ನೋಡ್ರಿ. ಜಸ್ಟ್ ಇವಾಗಷ್ಟೇ ಮಾಡಿರೋದು ಇದು ಚಪಾತಿ. ಒಂದು ಸ್ವಲ್ಪ ಬುತ್ತಿ ರೊಟ್ಟಿಗೆ ಶೇಂಗಾ ಚಟ್ನಿ ಮಾಡಿ ನೋಡ್ರಿ. ಫುಲ್ ಇವತ್ತಷ್ಟೇ ಮಾಡಿದ್ದು, ಫ್ರೆಶ್ ಐತ್ರಿ. ಘಮ್ ಅನ್ನತ್ತ, ಭಾರಿ ಟೇಸ್ಟ್ ಇರುತ್ತೆ ಶೇಂಗಾ ಚಟ್ನಿ. ಕಡಕ್ ರೊಟ್ಟಿಗಂತೂ ಮಸ್ತ್ ಇರ್ತೈತೆ ರೀ ಇದು ಶೇಂಗಾ ಚಟ್ನಿ. ಅದ್ರ ಜೊತೆಗೇ ನಾವು ಒಂದು ಸ್ವಲ್ಪ ಪುಟಾಣಿ ಚಟ್ನಿ ಕೂಡ ಮಾಡೀವಿ. ಇದು ಪುಟಾಣಿ ಇದ್ರಿ. ಸ್ವೀಟ್ ತೊಗೊಂಡಿವಿ ನೋಡ್ರಿ. ಸ್ವೀಟ್ನಾಗ ನಾವು ಲಾಡು ತೊಗೊಂಡಿವಿ, ಲಾಡು. ಮತ್ತು ಇಲ್ಲೇ ನೋಡ್ರಿ, ಮೇನ್ ನಮ್ಮ ಹಳ್ಳಿ ಸೈಡ್ ಉತ್ತರ ಕರ್ನಾಟಕದ ಫೇಮಸ್ ಒಂಥರ ಬದ್ನಿಕಾಯಿ ಪಲ್ಯ ಅಂತ, ಬದ್ನಿಕಾಯಿ ಪಲ್ಯ ಮಾಡ್ಕೊಂಡಿವಿ. ಹಾಗೆ ಒಂದು ಸ್ವಲ್ಪ ಮೊಳಕೆ ಬಂದಿರೋಂಥ ಕಾಳು, ಮೊಳಕೆ ಕಾಳು, ಮಡಿಕೆ ಕಾಳು ಐತಲ್ಲ ನೋಡ್ರಿ, ಅದ್ರ ಪಲ್ಯ ನೋಡ್ರಿ. ಮಡಿಕೆ ಕಾಳು ಪಲ್ಯದಾಗ 2 ವೆರೈಟಿ ಮಾಡೀವಿ. ಮತ್ತು ನಾವು ಕರ್ಚಿಕಾಯಿ ತೊಗೊಂಡು ಹೊಂಟೀವಿ. ಇದು ಕರ್ಚಿಕಾಯಿ ಉತ್ತರ ಕರ್ನಾಟಕದಾಗ ಫೇಮಸ್ ರೀ. ಇದು ಏನು ಪುಟಾಣಿ ಮತ್ತು ಶೇಂಗಾ ಬೆಲ್ಲ 3 ಮಿಕ್ಸ್ ಮಾಡಿರೋದು ನೋಡ್ರಿ. ಇದು ಕರ್ಚಿಕಾಯಿ. ಬುತ್ತರೊಟ್ಟಿ ಕೊಡುವಾಗ ಕರ್ಚಿಕಾಯಿನೂ ಮೇನ್ ತೊಗೊಂಡು ಹೋಗ್ತಾರೆ ರೀ. ಇಷ್ಟಕ್ಕೊಂದ ಕರ್ಚಿಕಾಯಿ ಮಾಡೀವಿ ಬುತ್ತರೊಟ್ಟಿಗೆ. ಮತ್ತು ಇಲ್ಲಿ ಬದ್ನಿಕಾಯಿ ಪಲ್ಯ, ಇಲ್ಲಿ ಕಾಳು ಪಲ್ಯ, ಹಾಗೆ ಇಲ್ಲಿ ಲಾಡು, ಇಲ್ಲಿ ಪುಟಾಣಿ ಚಟ್ನಿ, ಶೇಂಗಾ ಚಟ್ನಿ, ರೊಟ್ಟಿ, ಚಪಾತಿ. ಇದು ಬಾಣ ನೋಡ್ರಿ, ಬಾಣದ ಅನ್ನ ರೀ ಇದು. ಮತ್ತು ಇಲ್ಲೇ ನೋಡ್ರಿ ನಮ್ಮ ಅಕ್ಕ. ಮತ್ತು ಇಲ್ಲಿ ನೋಡ್ರಿ, ಪಾಪಡಿ ಕರಿಯಾಕತ್ತಾಳ ನಮ್ಮ ಅಕ್ಕ. ಜರ್ನಿ ಅಂತೂ ಫುಲ್ ಜಾಸ್ತಿ ಕಾಯ್ದು ಬಿಟ್ಟೈತಿ. ಇಲ್ಲೇ ಪಾಪಡಿ ಕರಿಯಾಕತ್ತಾಳ ಆಲ್ಮೋಸ್ಟ್. ಮತ್ತು ಇಲ್ಲಿ ಕರ್ದಿಟ್ಟಾಳ್ರಿ ಒಂದಿಷ್ಟು. ಇಲ್ಲಿ ನೋಡ್ರಿ ಕಾಂತ ಸಂಡಿಗೆ, ನಾವು ಮನೇಲಿ ಮಾಡಿರೋ ಸಂಡಿಗೆ. ಆಲ್ಮೋಸ್ಟ್ ಸಂಡಿಗೆ ವಿಡಿಯೋ ಮಾಡೀನಿ, ನೋಡ್ಕೋಬೋದು ನಾವು ಸಂಡಿಗೆ ಹೆಂಗೆ ಮಾಡೀವಿ ಅಂಥೇಳಿ. ಅದು ನಾವು ಮನೆಯಲ್ಲೇ ಮಾಡಿರೋ ಸಂಡಿಗೆ ರೀ. ಇದು ಮಾರ್ಕೊಂಡು ಬಂದಿರ್ತಾರಲ್ಲ ಪಾಪಡಿ, ಅವ್ರ ಹತ್ರ ತೊಗೊಂಡಿರೋದು ನೋಡ್ರಿ. ಇಲ್ಲೇ ಮತ್ತು ನೋಡ್ರಿ, ಇಷ್ಟೆಲ್ಲ ಅಡುಗೆನ ಮಾಡಿಕೊಂಡು ಇವಾಗ ಇದನ್ನೆಲ್ಲ ಬುತ್ತಿ ಕಟ್ಟಿ ಒಂದು ಸಣ್ಣ ಬ್ಯಾಗ್ ಒಳಗೆ ಕವರ್ ಮಾಡ್ಕೊಂಡು ಇವಾಗ ನಾವು ಅವ್ರ ಮನೆಗೆ ಹೋಗ್ಬೇಕ್ರಿ. ನಾವಂತೂ ಸಿಂಪಲ್ಲಾಗಿ ಬುತ್ತಿ ರೊಟ್ಟಿ ಕೊಡೋಕೆ ಹೊಂಟೀವಿ. ನಾನು, ಅಮ್ಮ, ಅಕ್ಕ ಅಷ್ಟೇ ಹೊಂಟೀವಿ ರೀ. ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಅಡುಗೆನಂತೂ ಮಾಡೀವಿ. ಚಪಾತಿ, ರೊಟ್ಟಿ, ಚಟ್ನಿ, ಖಾರದ ಪುಡಿ, ಹಾಗೇ ಬದನೆಕಾಯಿ ಪಲ್ಯ, ಮತ್ತು ಗೊತ್ತಲ್ರಿ ಅದು ಬಾಣ ಅಂತ ಹೇಳ್ತಾರಲ್ಲ ಅದನ್ನು, ಕರ್ಚಿಕಾಯಿ, ಮತ್ತು ಒಂದು ಲಾಡು ರೀ. ಇಷ್ಟೆಲ್ಲ ತಯಾರಿ ಮಾಡಿಕೊಂಡು ಇವಾಗ ಹೋಗೋಣ ಬರ್ರಿ.
ಅಲ್ಲೇ ನಮ್ಮ ಅವ್ವರೆಲ್ಲ ಬುತ್ತಿ ಕಟ್ಟಾಕತ್ತಾರೆ. ಮತ್ತು ನೋಡಿರಿ, ಯಾರೆಲ್ಲ ನನ್ನ ಒಂದು ಚಾನಲ್ನ ಇನ್ನೂ ಸಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಮತ್ತು ಈ ನಮ್ಮ ಬಾಣಂತಿ ಬುತ್ತಿ ವಿಡಿಯೋ ಹೆಂಗೈತೆ ಅಂತ ಒಂದು ಕಮೆಂಟ್ ಕೂಡ ಮಾಡಿರಿ. ಮತ್ತು ನೋಡಿರಿ, ನಾವು ಅವರು ಮನೆಗೆ ಕೂಡ ಹೊಂಟೀವ್ರಿ ಇವಾಗ ಆಟೋದಾಗ. ನಮ್ಮ ಅಕ್ಕ ಏನು ವೀಡಿಯೋ ಮಾಡ್ತೀವ ನೀನಂತೂ ಅಂತ ಅನ್ನಕತ್ತಿದ್ಲ. ವೀಡಿಯೋ ಮಾಡೋಕ್ಕೆ ನಿಂತೀವಿ ಅಂದ್ರೆ ಒಂದು ಸ್ವಲ್ಪ ನಾಚಿಕೆ ಎಲ್ಲ ಬಿಟ್ಬಿಡ್ಬೇಕು, ಆದರೂ ನನಗೆ ಇನ್ನೊಂದು ಸ್ವಲ್ಪ ನಾಚಿಕೆ ಆಗತ್ತೆ ರೀ. ಫೈನಲಿ ನೋಡಿರಿ, ನಾವು ಅವ್ರ ಮನೆಗೆ ಬಂದು ರೀಚ್ ಆಗಿವಿ. ನಾವು ಇಷ್ಟೇ ನೋಡಿರಿ, ಸಿಂಪಲ್ಲಾಗಿ ನಾವು ತಂದಿರೋಂಥ ಸೀರೆನ ಹಾಗೂ ಅಡುಗೆ ಮಾಡ್ಕೊಂಡಿರೋಂಥದ್ದನ್ನು ಅವ್ರ ಕೈಯಲ್ಲಿ ಕೊಟ್ಟು ಒಂದು ಫೋಟೋ ತೆಗೆದುಕೊಂಡು ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ನಮ್ಮ ಮನೆ ಕಡೆ ಹೊಂಟೀವ್ರಿ. ಮತ್ತು ನನ್ನ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಟಾಟಾ, ಬಾಯ್ ಬಾಯ್. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ.